ತಂಡಗಳ ನೇರ ಸೆಣಸಾಟ. ಅಕ್ಷರಶಃ 3 ದಿನಗಳ ಕಾಲ ಈ ಒಂದು ಕ್ರೀಡಾಂಗಣ ರಣಾಂಗಣವಾಗಿ ಮಾರ್ಪಡ್ತು. ಇಂದು ನಿರ್ಣಾಯಕ ದಿನ, ಫೈನಲ್ ದಿನ ಅಂತಾನೆ ಹೇಳ್ಬೋದು. ಯಾರು ಫೈನಲ್ಗೆ ಲಗ್ಗೇಟು ಈ ಒಂದು ಬೈರ್ತಿ ಸುರೇಶ್ ಕಪ್ 2026. ಫಸ್ಟ್ ಕಾಲ್ ಬೆಂಗಳೂರು ರೂರಲ್ ವರ್ಸಸ್ ಅರ್ಜುನ್. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ಅರ್ಜುನ್ ವಿರುದ್ಧ ಬೆಂಗಳೂರು ರೂರಲ್. ಎರಡು ತಂಡಗಳಿಗೆ ಇದು ಮೊದಲ ಕರೆ. ತಂಡದ ನಾಯಕರೇ ಆಟಗಾರ ನೋಡಿಗೊಳಿಸಿ, ತಡ ಮಾಡಬಾರ್ದು, ಬೇಗ ಹೋಗಿ ರೆಡಿ. ಬೆಂಗಳೂರು ರೂರಲ್ ವಿರುದ್ಧ ಅರ್ಜುನ್, ಬೇಗ ರೆಡಿ ಆಗಬೇಕು. ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ರೂರಲ್ ವರ್ಸಸ್ ಅರ್ಜುನ್. ಎರಡು ತಂಡದ ನಾಯಕರಿಗೆ ಇದು ಈಗಾಗಲೇ ಸೂಚನೆ ನೀಡಿದರೆ ದಯವಿಟ್ಟು ತಡ ಮಾಡಬಾರ್ದು. ಇಂದು ನಿರ್ಣಾಯಕ ದಿನ. ಈ ಪಂದ್ಯಾವಳಿಯ ಫಲಿತಾಂಶವನ್ನು ಪ್ರಕಟಿಸಬೇಕಾಗಿದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಸಮಯೋಚಿತವಾಗಿ ಸಮಯಕ್ಕನುಗುಣವಾಗಿ ತೀರ್ಪುಗಾರರಿಗೆ ಸಹಕರಿಸಬೇಕಾಗಿದೆ. ಇಂದು ನಿರ್ಣಾಯಕ ದಿನ, ಚಾಂಪಿಯನ್ಸ್ ಡೇ. ಇಂದು ಗುರುಪೂರ್ಣಿಮೆ. ಯಾವ ಬಲಿಷ್ಠ ತಂಡ ಈ ಗುರುಪೂರ್ಣಿಮೆಯ ಈ ಶುಭ ದಿನದಂದು ಒಂದು ಅತ್ಯುತ್ತಮವಾದ ಹಿಡಿತ, ಬಲಿಷ್ಠರನ್ನ ಕೂದಲ ಅಂತರದಲ್ಲಿ ಮುಟ್ಟುವಂಥ ಅವಕಾಶ ಬಲಿಷ್ಠ ಆಟಗಾರ ಅದೃಷ್ಟವಂಚಿತನಾಗಿ ಮಲ್ಲತಳಿ ತಂಡದ ಬಲಿಷ್ಠ ದೈತ್ಯ ದಾಳಿಗಾರ ಹೊರ ನಡೀತಾ ಇದ್ದಾನೆ. 2-1 ಒಂದು ಹಸ್ತಸ್ಪರ್ಶಾಂಕದ ಖಚಿತ ಮಾಹಿತಿಯನ್ನು ಪಡೆದುಕೊಳ್ತಾ ಯಶಸ್ವಿ ದಾಳಿ ಅಂತಾನೆ ಹೇಳ್ಬೋದು. ಎರಡು ತಂಡಗಳು ಸಮಬಲದಲ್ಲಿ 2-2 ಅಂಕಗಳನ್ನ ಉಭಯ ತಂಡಗಳಲ್ಲಿ ಪಡೆದುಕೊಳ್ತಾ ಇದೆ. ಆರಂಭಿಕ ಸಮಬಲದ ಹೋರಾಟವನ್ನು ನಾವು ನೋಡ್ತಾ ಇದ್ದೇವೆ. ಖಾಸಗಿ ತಂಡಗಳ ವಿಭಾಗದಲ್ಲಿ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಎದುರು ಬದುರು ಮುಖಾಮುಖಿಯಾಗಿ ಸಾಕಷ್ಟು ಸೋಲು ಗೆಲುವುಗಳ ಲೆಕ್ಕಾಚಾರದಲ್ಲಿ ಎರಡು ಖಾಸಗಿ ತಂಡಗಳಿಗೆ ಇದು ಪ್ರತಿಷ್ಠೆಯ ಪಂದ್ಯ. ಬಾಕ್ಲಿನ ಹೊರಭಾಗದಲ್ಲಿ ಅನವಶ್ಯಕವಾದಂಥ ಹಿಡಿತ ಅಂತಲೇ ಹೇಳ್ಬೋದು. ಕಷ್ಟ ಸಾಧ್ಯವಾದ ಹಿಡಿತಕ್ಕೆ ಪ್ರಯತ್ನ ಕೈ ಚೆಲ್ತಾ 3-2 3-2 ಪಂದ್ಯ ಸಾಗ್ತಾ ಇದೆ. ಯುವ ಕಿಲಾಡಿ ಡುಬ್ಕೆ ಪ್ರಯತ್ನ ಆತನನ್ನು ಅದ್ಭುತವಾಗಿ ಬಂಚ್ಕೊಳ್ತಾ ಚೇತನ್ ದೇವಾಡಿಗ ಆತನಿಗೆ ಇಬ್ಬರು ಕಾರ್ನರ್ಗಳನ್ನೊಂದು ಸಮತೋಲನ ಭರಿತವಾದಂಥ ಒಂದು ಸಾಮ್ಯತೆ ಹೊಂದಾಣಿಕೆ ಪ್ರದರ್ಶನವನ್ನು ನೀಡುತ್ತಾ 4-2 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಸ್ವಸ್ತಿಕ್. ಡೆಲ್ಲಿ ಜವಾಂಗ್ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಯಶಸ್ವಿ ಡಿಫೆಂಡರ್ ಇಲ್ಲಿ ಚೇತನ್. ಸ್ವಸ್ತಿಕ್ ತಂಡದ ಒಬ್ಬ ಹಿರಿಯ ಅನುಭವಿ ಕಿಲಾಡಿಯಾಗಿ ತಂಡಕ್ಕೆ ಉತ್ತಮ ಸಾಥನ್ನು ನೀಡುತ್ತಾ 4-2 ಸ್ವಸ್ತಿಕ್ ಮಲ್ಲೇಶ್ವರಂ ತಂಡದ ಪರವಾಗಿ ಕೈ ಕೊಡ್ತಾ ಇದೆ ಬಲಭೀಮನಿಗೆ. ಕಳೆದ ಬಾರಿ ಕೂಡ ಇದೇ ರೀತಿಯ ಕೂದಲ ಅಂತರದಲ್ಲಿ ಈ ಬಾರಿ ಸಾಕಷ್ಟು ಪ್ರಯತ್ನ ಇತ್ತಾದರೂ ಕೂಡ ಅದನ್ನು ಯಶಸ್ವಿಯಾಗಿ ಬಂಚಿಕೊಳ್ಳುವಲ್ಲಿ ಮತ್ತೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ತಪ್ಪನ್ನು ಎಸಗಿಲ್ಲ. ಸಹ ಆಟಗಾರರು ಚೇತನ್ ಉಪಯುಕ್ತವಾದಂಥ ಸಾಥನ್ನು ಕೂಡ ನೀಡಿದ್ದಾನೆ. ಚೇತನ್ ಇದನ್ನು ಕೂಡ ಪ್ರೊ ಕಬಡ್ಡಿಯಲ್ಲಿ ಡೆಲ್ಲಿ ದಬಾಂಗ್ ತಂಡವನ್ನು ಡಿಫೆಂಡರ್ ಆಗಿ ಪ್ರತಿನಿಧಿಸಿ ನಮ್ಮ ಬೆಂಗಳೂರಿಗೆ ಖ್ಯಾತಿಯನ್ನು ತಂದುಕೊಂಡಂಥ ಖ್ಯಾತ ನಮ್ಮ ಕ್ರೀಡಾಪಟು, ಸಾಕಷ್ಟು ಅನುಭವಿ ಆಟಗಾರ. ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ವಿಭಾಗಗಳಲ್ಲಿ ರಾಜ್ಯ ತಂಡವನ್ನು ಕೂಡ ಈತ ಪ್ರತಿನಿಧಿಸಿದ್ದಾನೆ. ಒಬ್ಬ ಅತ್ಯುತ್ತಮವಾದಂಥ ಡಿಫೆಂಡರ್, ಸೂಪರ್ ಆಂಕಲ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಮಲ್ಲಥಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂದೇಶ್ ಲೆಫ್ಟ್ ರೈಡರ್. ಚೇತನ್ ದೇವಾಂಗ್ ಅವರಿಂದ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. ಎಸ್, ರೈಡರ್ ಕೂಡ ಮುಟ್ಟಿಲ್ಲ, ಡಿಫೆಂಡರ್ ಕೂಡ ಹೊರಭಾಗದಲ್ಲಿ. ಸೊ ಈಚ್ 1 ಪಾಯಿಂಟ್ ಒಂದು ಅತ್ಯುತ್ತಮವಾದ ನಿರ್ಣಯವನ್ನು ನೀಡ್ತಾ ಇದ್ದಾರೆ ನರಸಿಂಹರವರು. ಅನುಭವಿ ರಾಷ್ಟ್ರೀಯ ಕ್ರೀಡಾಪಟು, ಅನುಭವಿ ರಾಷ್ಟ್ರೀಯ ತೀರ್ಪುಗಾರರು. ಯುವ ಕಿಲಾಡಿ ಚೆಸ್ ನಂಬರ್ 5 ಸ್ವಸ್ತಿಕ್ ಪರವಾಗಿ ಇಲ್ಲ ಮಡಿ ದಾಳಿ. ಇದೀಗ ಮುಟ್ಟಂತ ಸಾಧ್ಯತೆಗಳು ಮತ್ತಿಲ್ಲಿ ಅದೃಷ್ಟದಾಟ. ಈ ಕಬಡ್ಡಿ ಆಟದಲ್ಲಿ ಸಹಜವಾಗಿ ಮುಟ್ಟಿದ್ರೆ 3 ಅಂಕ ಲಭಿಸ್ತಾ ಇತ್ತು, ಆದರೆ ಮುಟ್ಟುವಲ್ಲಿ ವಿಫಲನಾಗ್ತಾ ಇದ್ದಾನೆ. 6-4 ಮಲ್ಲತಳ್ಳಿ ನೋಡಿ. ಯಾರಿಗೆ ಡೆಪ್ಯುಟೇಷನ್ ಹಾಕಿಲ್ಲ ಅವರು ಅಂಪೈರ್ ದಯವಿಟ್ಟು ಇಲ್ಲಿ ಬನ್ನಿ. ಯಾರಿಗೆ ಡೆಪ್ಯುಟೇಷನ್ ಹಾಕಿಲ್ಲ ತೀರ್ಪುಗಾರರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಡೆಪ್ಯುಟೇಷನ್ ಹಾಕದೇ ಇರೋರಿಗೆ. ರೈಡ್ನಲ್ಲಿ ಸಿದ್ದು ಮಲ್ಲಥಳ್ಳಿ ತಂಡದ ಯುವ ಆಟಗಾರ. 6-4 2 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್.
ಶ್ರೀ ಭೈರತಿ ಸುರೇಶ್ ಕಪ್ 2026 ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಸನ್ಮಾನ್ಯ ಶ್ರೀಯುತ ಎನ್.ಎಂ. ಗಿರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 21ನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಉಪಮಹಾಪೌರರು ಸನ್ಮಾನ್ಯ ಶ್ರೀಯುತ ಎಂ. ಆನಂದ್ ಸರ್ ಅವರು ವಿಶೇಷವಾಗಿ ಈ ಒಂದು ಕ್ರೀಡಾಂಗಣಕ್ಕೆ ಸುಸಜ್ಜಿತವಾದಂಥ ಒಂದು ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮೂಲಕ ಹಾಗೆ ಕಾಯಂ ಆದಂಥ ಒಂದು ಆಸನಗಳ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಸಹ ಸನ್ಮಾನ್ಯ ಶ್ರೀಯುತ ಎಂ. ಆನಂದ್ ಸರ್ ಅವರು ಅವರ ಒಂದು ಅಧಿಕಾರಾವಧಿಯಲ್ಲಿ ನಮಗೆ ಈ ಒಂದು ಕ್ರೀಡಾಂಗಣಕ್ಕೆ ಕೊಡುಗೆಯಾಗಿ ನೀಡಿರುತ್ತಾರೆ. ಹಾಗೆ ನಮ್ಮ HMT ಕಾಲನಿ ಬಾಯ್ಸ್ನ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಎ. ಉದಯ್ ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಮಾಡು ಇಲ್ಲ ಮಡಿದಾಳಿ ಸಮಬಲದಲ್ಲಿ 6-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ನಾ ಹೇಳಿದಾಗೆ ರೋಚಕ ಲಕ್ಷಣಗಳು ಮೂಡಿ ಬರ್ತಾ ಇದೆ. ಕೊನೆ ಸೆಕೆಂಡ್ಗಳ ವರೆಗೂ ಕೂಡ ಈ ಪಂದ್ಯದ ಫಲಿತಾಂಶ ಅಡಗಿರುತ್ತೆ. 6-6ರಲ್ಲಿ ಯಶಸ್ವಿಯಾಗಿ ಬಂಧಿಸಿಕೊಳ್ಳುತ್ತಾ ಇದೀಗ ಮಲ್ಲತ್ತಳ್ಳಿ ಮುನ್ನಡೆಯ ಹಾದಿಯನ್ನ ವಿತ್ ದಿಸ್ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ 7-6 ಇನ್ ಫೇವರ್ ಆಫ್ ಮಲ್ಲತ್ತಳ್ಳಿ. ಎಸ್ 7-6 ಎದುರಾಳಿಗಳ ವಿರುದ್ಧ ಒಂದು ಲೋನ ಗಳಿಸುವಂತ ಒಂದು ಅವಕಾಶ ಒದಗಿ ಬರ್ತಾ ಇದೆ ಮಲ್ಲತ್ತಳ್ಳಿ ತಂಡಕ್ಕೆ. ಈ ಪಂದ್ಯದ ಫಲಿತಾಂಶವನ್ನ ಪಂದ್ಯದ ದಿಕ್ಕನ್ನು ಬದಲಿಸುವಂತ ಒಂದು ಸುವರ್ಣ ಸಂದರ್ಭ, ಸುವರ್ಣ ಅವಕಾಶ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಮಲ್ಲತ್ತಳ್ಳಿ. ಇಬ್ಬರು ಡಿಫೆಂಡರ್ಗಳಿದ್ದಾರೆ. ಲೋನಾಪಡದಲ್ಲಿ ಗೆಲುವಿನ ಹಾದಿ ಸುಗಮವಾಗುತ್ತೆ. ಸೊ ಕಾದ್ ನೋಡಬೇಕಾಗಿದೆ ಮುಂದಿನ ರಣತಂತ್ರ. ಮಂಜು ಇದನ್ನು ಹಿರಿಯ ಆಟಗಾರನಾಗಿ ಲಾಸ್ಟ್ 5 minutes to go. 5 ನಿಮಿಷಗಳು. 7-6 1 ಅಂಕದ ಮುನ್ನಡೆಯಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕ್ಲ್ ಆನ್ ಆಗಿರುವಂತ ಸಂದರ್ಭ. ಧರ್ಮ, ಮಣಿಭರತ್ ಹಾಗೂ ಮಂಜು ಇಬ್ಬರು ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ. ಹ್ಯಾಂಡ್ ಟಚ್ ಬಂತು. ಅದ್ಭುತವಾದಂತ ಒಂದು ಎಸ್ಕೇಪ್ ಇಲ್ಲಿ. ಇದೀಗ ಹಾದಿ ಸುಗಮ ಆಗ್ತಾ ಇದೆ. ಅನುಭವಿ ಕಿಲಾಡಿ ಮಂಜು ಇದೀಗ ಏಕಾಂಗಿ ಹೋರಾಟ ಮುನ್ನಡೆಸ್ತಾ ಇದ್ದಾನೆ. ಅಂಕ ಗಳಿಸಲೇಬೇಕು. ಸಂಕಷ್ಟದಿಂದ ತಂಡವನ್ನು ಪಾರು ಮಾಡಬೇಕಾಗಿದೆ. ಎಸ್, ಆಪತ್ ಬಾಂಧವನಾಗಿ ನಿರೀಕ್ಷೆಯಂತೆ ಮಂಜು ಒಂದು ಅಂಕ ಗಳಿಸ್ಕೊಂಡಿದ್ದಾನೆ. ಒಳಭಾಗದಲ್ಲಿ ಇದೀಗ ಚೇತನ್ ದೇವಾಡಿಗ, ಒಬ್ಬ ಆಂಕಲ್ ಸ್ಪೆಷಲಿಸ್ಟ್, ಈ ಪಂದ್ಯಕ್ಕೆ ದಿಕ್ಕು ಬದಲಿಸುವಂತ ಒಬ್ಬ ದಿಟ್ಟ ಆಟಗಾರ. ಚೇತನ್ ದೇವಾಡಿಗ ಮತ್ತು ಮಂಜು ನಡುವಿನ ಜಿಮ್ಮಣ್ಣ ಚೇತನ್ ದೇವಾಂಗ್. ಎಸ್, ಚೇತನ್ ಮತ್ತು ಮಂಜು ಇಬ್ರು ಹಿರಿಯ ಆಟಗಾರರು, ಅನುಭವಿ ಕಿಲಾಡಿಗಳು. ದೇವನನ್ನ ಬಂಧಿಸರ ಕಾತೊಡ್ಬೇಕಾಗಿದೆ. ಮಂಜು ಅವಕಾಶ ಒದಗಿ ಬರ್ತಾ ಇದೆ. ಹೋರಾಟ ಸಾಗ್ತಾ ಇದೆ. ಒಂದ್ ಸೆಕೆಂಡ್ ಹೋರಾಟ. ಕಬಡ್ಡಿ ಆಟ. ನಾ ಹೇಳಿದ್ದು ನಿಜವಾಯ್ತು. ಇಬ್ರು ಅನುಭವಿ ಕಿಲಾಡಿಗಳು ಒಳಭಾಗದಲ್ಲಿ ಬಂದ್ರು. ಚೇತನ್ ಒಬ್ಬ ಆಂಕಲ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ವಿ. ಅದೇ ರೀತಿ ತನ್ನ ಕೌಶಲ್ಯವನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾನೆ ಚೇತನ್. ನಿಜವಾಗ್ಲು ಒಂದೊಮ್ಮೆ ಜೋರ ಚಪ್ಪಾಳೆ ಬರಲಿ ಇವರಿಬ್ಬರು ಆಟಗಾರರಿಗೆ. ನಾ ಹೇಳಿದಂತೆ ಲಯಬದ್ಧವಾಗಿ ಆಡಿದ್ರು. ಅದ್ಭುತವಾದಂಥ ಒಂದು ಆಂಟಿಸಿಪೇಷನ್. ನನ್ನ ವಾಯ್ಸ್ಗೂ ಅವರ ಆಟಕ್ಕೂ ಒಂದೇ ಕಾಂಬಿನೇಷನ್. ಅದ್ಭುತವಾಗಿತ್ತು ಪಂದ್ಯ. 9-8ರಲ್ಲಿ ಗೆಲ್ಲೋ ಮ್ಯಾಚ್ ಸೋಲಿಸ್ತಾನೆ ಚೇತನ್. ಸೋಲೋ ಮ್ಯಾಚ್ ಅನ್ನು ಕೂಡ ಗೆಲ್ಲಿಸ್ತಾನೆ. ಅದ್ಭುತವಾದ ಆಟಗಾರ. ಇದೀಗ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಜಿಮ್ಮಣ್ಣ ಗ್ಯಾಪ್ ಕೊಡಬಾರ್ದು. 9-8 ವರ ಮ್ಯಾಚ್. ಏನಂತಿ ಗುರು? ಹೌದು. ನಿರ್ಣಾಯಕ 4 ನಿಮಿಷಗಳು. ಈ ಪಂದ್ಯದ ದಿಕ್ಕು ಬದಲಿಸಿದ ಮಂಜು ಆಪತ್ ಬಂದವನಾಗಿ ಇದೀಗ ಚೇತನ್ ಒಬ್ಬ ರೈಡರ್ ಒಳಭಾಗದಲ್ಲಿ ಬಂದಿದ್ದಾನೆ. ಇಬ್ಬರು ಡಿಫೆಂಡರ್ಗಳು ಒಂದು ಅವಕಾಶ ಸಿಕ್ಕಿದೆ. 9-8 ಒಂದು ಸೂಪರ್ ಟ್ಯಾಕಲ್, ಸೂಪರ್ ಗೆಲುವಿಗೆ ನಾಂದಿ ಆಗುತ್ತಾ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಅನುಭವದ ಆಟವನ್ನ ಮಂಜು ತಂಡಕ್ಕೆ ಆಪತ್ ಬಾಂಧವನಾಗಿ ಒಂದು ಹ್ಯಾಂಡ್ ಟಚ್ ಪಾಯಿಂಟ್ ನಿಜವಾಗ್ಲೂ ಅಮೂಲ್ಯವಾದ್ದು. ಇಟ್ಸ್ ಗೋಲ್ಡನ್ ಪಾಯಿಂಟ್ ಫಾರ್ ಸ್ವಸ್ತಿಕ್. ಚೇತನ್ ಒಳಭಾಗದಲ್ಲಿದ್ದಾನೆ. ಸೊ ಮತ್ತೆ ತಂಡವನ್ನು ಮುನ್ನಡೆಸುವಂತ ಅಧಿಕಾರಿಕೆ ಆತನಿಗೆ ಹೊಣೆಗಾರಿಕೆ ಇದೆ. 9-8ರಲ್ಲಿ ಡೆಲ್ಲಿ ದಬಾಂಗ್ ತಂಡವನ್ನು ಒಬ್ಬ ಡಿಫೆಂಡರ್ ಆಗಿ ಪ್ರತಿನಿಧಿಸಿ ಉತ್ತಮವಾದಂಥ ಅನುಭವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ಚಾಲಾಕಿ ಆಟಗಾರ, ಕಬಡ್ಡಿಯ ನೈಜ ಡಿಫೆಂಡರ್ ಅಂತಾನೆ ಹೇಳ್ಬೋದು. ಹಿ ಇಸ್ ದ ಲಾಸ್ಟ್ 3 minutes. ನಿಶಾನೆ ಹೊರಬೀಳ್ತಾ ಇದೆ. ಒಳನುಗ್ಗಿ ಟೋಟಚ್ ಮುಖೇನ ಪಾಯಿಂಟ್ಸ್ ಕಳಿಸೋದು ಪ್ರಯತ್ನ. ಮತ್ತಿದೀಗ ಎದುರಾಳಿಗೆ ಬ್ಯೂಟಿಫುಲ್ ಕಾಂಬಿನೇಷನ್ ಬೈ ಹೊಣೆಹರಿತ ಜವಾಬ್ದಾರಿಯುತ ಆಟದ ಪ್ರದರ್ಶನವನ್ನು ಮಂಜು ಮತ್ತೆ ಚೇತನ್. ನಿಜವಾಗ್ಲೂ ಈ ಪಂದ್ಯಕ್ಕೆ ದಿಕ್ಕನ್ನು ಬದಲಿಸಿದ ಮಂಜು
ಒಂದು ಸೂಪರ್ ಟಚ್, ಸೂಪರ್ ಹ್ಯಾಂಡ್ ಟಚ್ ಪಾಯಿಂಟ್, ನಿಜವಾಗ್ಲೂ ಸೂಪರ್ ಗೋಲ್ಡನ್ ಪಾಯಿಂಟ್ ಆಗಿ ಪರಿಣಾಮವಿದೆ. ಇಲ್ಲಿ 9-8ರಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಮುಂದಿನ ರಣತಂತ್ರ ಇಬ್ಬರಿಗೂ ಕೂಡ ಉತ್ಸುಕತೆ, ಉತ್ಸಾಹ. ಇದೀಗ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿಗಳು ಶ್ರೀಯುತ ಗೌರೀಶ್ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಂಡಂತ ಒಬ್ಬ ಅಗ್ರಮಾನ್ಯ ಕ್ರೀಡಾಪಟು, ಹಾಗೆ ಅವ್ರ ಜೊತೆಗೆ ಮುನ್ರಾಜರವರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್. ಇಬ್ಬರು ಕೂಡ ರಾಷ್ಟ್ರೀಯ ಕ್ರೀಡಾಪಟುಗಳು, ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ನ ಒಬ್ಬ ಮೇಲ್ಪಂಕ್ತಿ ಆಟಗಾರರು. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. 9-8ರಲ್ಲಿ ಎಸ್, ಬ್ಯೂಟಿಫುಲ್ ಮಲ್ಲತ್ತಳ್ಳಿ. ಇದೀಗ ಮತ್ತೆ 9-9ರಲ್ಲಿ ಮತ್ತೆ ಪಂದ್ಯ ರೋಚಕ ಘಟ್ಟ ತಲುಪ್ತಾ ಇದೆ. ಜೈರೆ ಇದೀಗ ವೇದಿಕೆಗೆ ಆಗಮಿಸ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ಮುನ್ರಾಜ್ ಸರ್ ಅವರು, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿಗಳು, ಹಾಗೆ ಅವರೊಟ್ಟಿಗೆ ನಮ್ಮ ನಲ್ಮೆಯ ಕಬಡ್ಡಿ ಕ್ರೀಡಾಪಟು, ನಮ್ಮ ಆತ್ಮೀಯ ಗೆಳೆಯ ಗೌರೀಶ, ಒಬ್ಬ ಭವಿಷ್ಯದ ಭರವಸೆಯ ನಾಯಕನಾಗಿ ಇದೀಗ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಒಬ್ಬ ಗೌರವ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ, ನೂತನ ಸಾರಥಿಯಾಗಿ ಕಬಡ್ಡಿ ಕ್ರೀಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಗೌರೀಶ್ ಅವರಿಗೆ ನಮ್ಮ ತುಂಬುರಿದ ಗೌರವ. ಎಸ್, ಇದೀಗ ತಾನೇ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಹಾಗೆ ನೂತನ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕೆ ಗೌರೀಶ್ ಸರ್ ಅವರು ಸಹ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026ರ ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದು ಸನ್ಮಾನ್ಯ ಶ್ರೀಯುತ NM ಗಿರೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ಅಂತಿಮ ದಿನದ ಪಂದ್ಯಗಳು ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ 13, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ 10. 13-10 ಇನ್ ಫೇವರ್ ಆಫ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಮಿನಿಟ್ನ ಈ ಗೇಮ್ನಲ್ಲಿ ಸೂಪರ್ ಗೆಲುವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಮೈಗೂಡುವೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅದ್ಭುತವಾದ ಪ್ರದರ್ಶನ. ಇದೀಗ ಒಂದು ಸೂಪರ್ ರೈಟ್ ಕಾಲ್. ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಅರ್ಜುನ್. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಎರಡನೇ ಕರೆ ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ಅರ್ಜುನ್. What a catch! ಅತಿ What a beautiful tackle! ಇಲ್ಲಿ ಒಂದು ಅಂಕ ಲಭಿಸ್ತಾ ಇತ್ತು, ಮತ್ತೊಂದು ಅಂಕ ಮುಟ್ಟುವಂತ ಒಂದು ನಿರೀಕ್ಷೆಯಲ್ಲಿದ್ದ ಚೇತನ್ ಈಗ ನಿರಾಸೆ ಮೂಡ್ತಾ ಇದೆ. ಲಾಸ್ಟ್ ಮಿನಿಟ್, ಆಖರಿ ಮಿನಿಟ್ का खेल, ನಿರ್ಣಾಯಕ ನಿಮಿಷದ ನಿಶಾನೆ ಹೊರ ಬಿದ್ದಿದೆ. ಕೇಶವ ಕ್ರೀಡಾ ಮಂಡಳಿಯ ವಾಲಂಟಿಯರ್ಸ್ ಅಲ್ಲ, ಲಾಸ್ಟ್ ಅಂಡ್ ಫೈನಲ್ ಕಾಲ್. ಒಳಗಡೆ ಬನ್ನಿ. ಅರ್ಜುನ್ ಹಾಗೂ ಬ್ಯಾಂಗ್ಳೂರ್ ರೂರಲ್. ಕೇಶವ ಕ್ರೀಡಾ ಮಂಡಳಿಯ ವಾಲಂಟಿಯರ್ಸ್ ಆಟಗಾರ್ ಸಿದ್ಧತೆಯಲ್ಲಿರಬೇಕು. ಎಸ್, 15-11 ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ರೆಡ್ನಲ್ಲಿ ಸಿದ್ದು, ಎಸ್